ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಿಚನ್. ನಾನು ಕುಸುಮ. ಇವತ್ತಿನ ವಿಡಿಯೋದ್ರಲ್ಲಿ ಮನೆಯಲ್ಲೇ ಸಿರಿಧಾನ್ಯದ ಪುಡಿ ಹೆಂಗೆ ಮಾಡ್ಕೊಬೋದು ಮತ್ತು ಸಿರಿಧಾನ್ಯದ ಗಂಜಿ ಹೆಂಗೆ ಮಾಡಬೇಕು ಅಂತ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ನೀವು ಕೇಳಿರ್ಬೋದು ಈ ಮಿಲ್ಲೆಟ್ಸ್ ದೋಸೆ ಇಡ್ಲಿ ಅಂತ, ಮತ್ತು ಹೋಟೆಲ್ಗಳಲ್ಲಿ ತುಂಬ ಡಿಫ್ರೆಂಟ್ ವೆರೈಟಿ ಐಟಮ್ಸ್ಗಳು ಮಿಲ್ಲೆಟ್ಸಲ್ಲಿ ಸಿಗ್ತಾ ಇದೆ. ಮತ್ತು ಬೇಕ್ರಿಯಲ್ಲೂ ಕೂಡ ಮಿಲ್ಲೆಟ್ಸ್ ಬನ್ ಬ್ರೆಡ್ ಎಲ್ಲ ಸಿಗ್ತಾ ಇದೆ. ಇವಾಗ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಮಿಲ್ಲೆಟ್ಸ್ನ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. 500 ಗ್ರಾಮು ನವಣೆ ಅಕ್ಕಿನ ತಗೊಂಡಿದ್ದೀನಿ. ಇವಾಗ ನವಣೆ ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಒಂದೊಳ್ಳೆ ಘಮ ಬರುತ್ತೆ ಅಂತ. ಮತ್ತು ನಾವು ಇದನ್ನು ಪೌಡರ್ನ ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ಬೇಗನೆ ಹಾಳಾಗ್ದಿರ ಇರಲಿ ಅಂತ. ನವಣೆ ಅಕ್ಕಿನ ಚೆನ್ನಾಗೆ ಲೋ ಫ್ಲೇಮಲ್ಲೇ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದು ಒಂದೊಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ನಾನು ಸ್ಯಾಮ್ ಅಕ್ಕಿ ತಗೊತಾ ಇದ್ದೀನಿ. ಇದು ಕೂಡ 500 ಗ್ರಾಮ್ ಇದೆ. ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 9 ಥರ ಸಿರಿಧಾನ್ಯಗಳನ್ನ ತಗೊಂಡಿದ್ದೀನಿ. ಒಂದೊಂದಾಗೆ ಅದನ್ನೆಲ್ಲ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ಸಿರಿಧಾನ್ಯಗಳೆಲ್ಲ ನೋಡೋಕೆ ಒಂದೇ ಥರ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೀವು ಪ್ಯಾಕೆಟ್ ಮೇಲೆ ಹೆಸ್ರುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಡಿಫ್ರೆಂಟ್ ಅಂತ. ಇವಾಗ ನಾನು ಇಲ್ಲಿ 500 ಗ್ರಾಮು ಅರಕ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ರೇಷನ್ ಅಂಗಡಿಗಳಲ್ಲಿ ಸಿರಿಧಾನ್ಯಗಳು ಸಿಕ್ಕೋದು ಸ್ವಲ್ಪ ಕಷ್ಟನೇ. ಅದರಿಂದ ನೀವು ಇವಾಗ ತುಂಬ ಕಡೆ ಆರ್ಗ್ಯಾನಿಕ್ ಶಾಪ್ಸ್ ಅಂತ ಇರುತ್ತೆ. ಅದರಲ್ಲಿ ಅವರು ರೆಡಿಮೇಡ್ ಮಿಲ್ಲೆಟ್ಸ್ ಪೌಡರ್ ಅಂತಲೂ ಇಟ್ಟಿರ್ತಾರೆ. ಬೇಕಂದರೆ ನೀವು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಅವ್ರಿಗೆ ಹೇಳಿದ್ರೂ ತರಿಸ್ಕೊಡ್ತಾರೆ ಒಬ್ಬೊಬ್ಬರು. ಅಂಥ ಸ್ಟೋರ್ಸು ನಾವು ಒಂದು ಸತಿ ಸಿಕ್ಕಿದ್ರೆ ಅಂಥ ಸ್ಟೋರ್ಸಲ್ಲಿ ನಾವು ಕಂಟಿನ್ಯೂಸ್ ಆಗಿ ಬೇಕಾಗಿರೋವಾಗೆ ನಾವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು 500 ಗ್ರಾಮು ಬರಗು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಐನೂರು ಗ್ರಾಮು ಕೊರಳು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನಿರೋದು ಬೆಂಗಳೂರಲ್ಲಿ. ನಾನಿರೋ ಏರಿಯಾದ್ರಲ್ಲಿ ಸಿರಿಧಾನ್ಯಗಳು ರೇಷನ್ ಅಂಗಡಿಗಳಲ್ಲಿ ಸಿಕ್ಕಿಲ್ಲ. ಅದರಿಂದ ನಾನು ಟ್ರೈ ಮಾಡಿದೆ ತುಂಬಾ. ಎಲ್ಲ ರೇಷನ್ ಅಂಗಡಿಗಳಲ್ಲಿ ಒಂದೊಂದಿದೆ, ಎಲ್ಲ ಕಂಪ್ಲೀಟಾಗಿ ನನಗೆ ಏನೂ ಸಿಕ್ಕಿಲ್ಲ. ಅದರಿಂದ ನಾನು ಏನೂ ತಗೊಳಕ್ಕೆ ಹೋಗಿಲ್ಲ. ಒಂದು ಸತಿ ಗಾಂಧಿ ಬಜಾರ್ಗೆ ಹೋಗಿರೋಗೆ ನಾನು ಒಂದು ಅಂಗಡಿಯಲ್ಲಿ ನೋಡಿದೆ, ಸಿರಿಧಾನ್ಯಗಳ ಪೌಡರು ಸೇಲ್ ಮಾಡ್ತಾಯಿದ್ರು. ಆ ಅಂಗಡಿಯಲ್ಲಿ ಹೋಗ್ಬಿಟ್ಟು ನಾನು ಸಿರಿಧಾನ್ಯ ಪೌಡರ್ ಬದಲು ಸಿರಿಧಾನ್ಯಗಳನ್ನೇ ತಗೊಂಡಿದ್ದೀನಿ, ಮನೇಲಿ ನಾನೇ ಮಾಡ್ಕೊಬೋದು ಅಂತ. ಇವಾಗ ನಾನು 500 ಗ್ರಾಮು ಉದಲು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸಿರಿಧಾನ್ಯ ಪೌಡರಲ್ಲಿ ಬರೀ ಗಂಜಿ ಅಂತ ಅಲ್ಲ, ತುಂಬ ರೆಸಿಪೀಸ್ ಮಾಡ್ಬೋದು. ನನ್ನ ಕಮ್ಮಿಂಗ್ ವೀಡಿಯೋಸಲ್ಲಿ ನೀವು ನೋಡ್ಬೋದು ಯಾವ್ಯಾವ ಥರ ಸಿರಿಧಾನ್ಯಗಳ ಪೌಡರ್ನ ಯೂಸ್ ಮಾಡಿಕೊಂಡು ರೆಸಿಪೀಸ್ ಮಾಡ್ಬೋದು ಅಂತ. 500 ಗ್ರಾಮು ಸಜ್ಜೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಿರಿಧಾನ್ಯಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಅದು ಚೆನ್ನಾಗಿ ತಣ್ಣಗೆ ಆಗೋವರೆಗೂ ಹಂಗೆ ಬಿಟ್ಟಿರ್ತೀನಿ. ಆಮೇಲೆ ಅದನ್ನು ನಾನು ಮಿಷಿನ್ಗೆ ಹಾಕ್ಸ್ಕೊತೀನಿ. ಮಿಷಿನಲ್ಲಂದರೆ ತುಂಬ ಚೆನ್ನಾಗೇ ಪೌಡರ್ ಆಗಿರುತ್ತೆ. ನಾವು ಮಿಕ್ಸಿಯಲ್ಲೆಲ್ಲ ಇದನ್ನು ಪೌಡರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಪೌಡರ್ ಆಗಲ್ಲ ಅಂತ. 500 ಗ್ರಾಮು ಬಿಳಿ ಜೋಳ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 2 kg ರಾಗಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಿರಿಧಾನ್ಯಗಳನ್ನು ನಾನು 500 ಗ್ರಾಮ್ ತಗೊಂಡಿದ್ದೆ, ಆದರೆ ರಾಗಿನ ಮಾತ್ರ 2 kg ತಗೊಂಡಿದ್ದೀನಿ. ಹಿಂಗೆ ತಗೊಳೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ. ನಮ್ಮ ಮನೇಲಿ ನಾವು ರಾಗಿನ ತುಂಬ ಯೂಸ್ ಮಾಡೋದ್ರಿಂದ ಈ ಸಿರಿಧಾನ್ಯದ್ರಲ್ಲೂ ನಾವು ಸ್ವಲ್ಪ ರಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ 500 ಗ್ರಾಮೇ ಹಾಕ್ಕೊಬೋದು, ಇಲ್ಲಾಂದರೆ ಇನ್ನೂ ಜಾಸ್ತಿನೂ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ಬೋದು ಸಿರಿಧಾನ್ಯದ ಪೌಡರು ನಾನು ಇದು ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೀನಿ. ಇವಾಗ ಇದರಿಂದ ನಾನು ಗಂಜಿ ಹೆಂಗೆ ಮಾಡೋದು ಅಂತ ಒಂದು ಸಿಂಪಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. 1 ಸ್ಪೂನು ನಾನು ಇಲ್ಲಿ ಸಿರಿಧಾನ್ಯದ ಪೌಡರ್ ತಗೊಂಡಿದ್ದೀನಿ.
ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಂಟುಗಳು ಇರ್ದಿರೋ ಹಂಗೆ ಚೆನ್ನಾಗೆ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ಸಿರಿಧಾನ್ಯದ ಪೌಡರ್ನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾವುದೇ ಥರ ಗಂಟುಗಳಿಲ್ಲ. ಇದನ್ನು ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಬೇಕು. ಈ ಗ್ಲಾಸಷ್ಟು ನನಗೆ ಗಂಜಿ ಬೇಕಾಗಿರೋದ್ರಿಂದ ಈ ಗ್ಲಾಸಲ್ಲೇ ನಾನು ಅಳತೆ ತೊಗೊತಾ ಇದ್ದೀನಿ. 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇಂಥ ಹೆಲ್ತಿ ರೆಸಿಪೀಸ್ಗೋಸ್ಕರ ಕುಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. 1 ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಚಿಟಿಕೆ ಜೀರಿಗೆ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರು ಕುದಿಯೋಕ್ಕೆ ಶುರುವಾಗಿದೆ. ನಾವು ಆಲ್ರೆಡಿ ಕಲಸಿಟ್ಟಿದ್ದ ನೀರು ಮತ್ತು ಸಿರಿಧಾನ್ಯದ ಪೌಡರ್ನ ಇವಾಗ ಇದರಲ್ಲಿ ಸೇರಿಸ್ಕೊಬೇಕು. ನೀರು ಚೆನ್ನಾಗಿ ತಿರುಗಿಸ್ಕೊಂಡು ಈ ಮಿಕ್ಸ್ನೂ ನಾವು ಅದರೊಳಗಡೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇವಾಗ ಇದು ಒಂದು 2 ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ಗ್ಲಾಸ್ ಅಷ್ಟೇ ನಾನು ಸಿರಿಧಾನ್ಯದ ಗಂಜಿ ಮಾಡ್ಕೊತಾ ಇರೋದು. ಈ ಗ್ಲಾಸಿಗೆ 1 ಸ್ಪೂನು ಸಿರಿಧಾನ್ಯ ಪೌಡರ್ ಸಾಕಾಗುತ್ತೆ. ನೀವು ಯಾವ ಥರ ತಗೊತಾ ಇದ್ದೀರೋ ಅದ್ರ ಮೇಲೆ ನೀವು ಸಿರಿಧಾನ್ಯದ ಪೌಡ್ರು ಹಾಕ್ಕೊಳ್ಬೇಕಾಗುತ್ತೆ. ಈ ಗ್ಲಾಸ್ಗೆ 1 ಗ್ಲಾಸು, ಅದು ನನಗೆ ತುಂಬಾ ನೀರಾಗೆ ಗಂಜಿ ಇರೋದೇ ನನಗೆ ಇಷ್ಟ ಆಗುತ್ತೆ. ನೀವು ಗಟ್ಟಿಯಾಗಿ ಬೇಕು ಅಂದರೆ 1.5 ಸ್ಪೂನಷ್ಟು ಸಿರಿಧಾನ್ಯ ಪೌಡರ್ ಹಾಕ್ಕೊಬೋದು. ಸಿರಿಧಾನ್ಯದ ಗಂಜಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.